NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಬಿಜೆಪಿನ ಬೆಂಬಲಿಸಿ ಮಾಜಿ ಶಾಸಕ ನಡಹಳ್ಳಿ ನಾಲತ್ವಾಡ. ಸಮುದಾಯದವರು ಮುಖ್ಯಮಂತ್ರಿ ಆಗುತ್ತಾರೆಂದು ಹಾಲು ಮತದವರು ಓಟ್ ಹಾಕಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದರೆ ನಮ್ಮ ಮುಖ್ಯಮಂತ್ರಿ ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಟ್ಟುತ್ತೇನೆ ಎಂದು ಹೇಳುವ ಮೂಲಕ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ. ಮುಂದಿನ ಜನ್ಮದಲ್ಲಿ ಬೇಡ, ಇದೇ ಜನ್ಮದಲ್ಲಿ ಸಿದ್ದರಾಮುಲ್ಲಾ ಖಾನ್ ಆಗಿ ಎಂದು ಮಾಜಿ ಶಾಸಕ AS ಪಾಟೀಲ್ ನಡಹಳ್ಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಟೀಕಿಸಿದರು. ಇಲ್ಲಿಯ ಬಸವೇಶ್ವರ ವೃತ್ತದ ಬಳಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಪರ ಎಂದು ಮಾಜಿ ಶಾಸಕ AS ಪಾಟೀಲ್ ನಡಹಳ್ಳಿ ಮತಯಾಚಿಸಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದರು. ವರದಿ ರಾಜಾ ರಕ್ಕಸ್ನಿಕ್ ನಾರ್ಲತ್ವಾಡ್. नरेंद्र मोदी ಏನ್ ಮಾಡ್ಯಾರ ಅಂತ ಐಡಿ ಚಾಲೋ ಇದೆ ಯಾಕ ಒಂದೇ ಒಂದು ಉದಾಹರಣೆ ಚಾಲೋ है फोन पे डालूं तुझे ಮನೆಗೆ ಫಿಲ್ಟರ್ ನೀರು ಸಂಪರ್ಕ 12,000 ಕೋಟಿ ಜನರಿಗೆ ಮನೆಗೆ ನಳ ಸಂಪರ್ಕ ಯೋಜನೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ನಾವು ದಯವಿಟ್ಟು ಎಲ್ಲರೂ ಬಹಳ ತಿಳ್ಕೋಬೇಕಾದಂತ ವಿಷಯ. ಇನ್ನು ಈಗ ರಾಜ್ಯ ಸರ್ಕಾರದವರು 5 ಭಾಗ್ಯ ಯೋಜನೆಯನ್ನು ತಂದಿಟ್ರು. ನೌಕರರಿಗೆ ಪಗಾರ ಕೊಡಕ್ ಪಗಾರ ಇಲ್ಲ ಅವ್ರ ಬಲ್ಲಿ. ಅದಕ್ಕೆ SC ST ಮಂದಿ ಏನದಿರಿ ನಿಮ್ಮ 25,000 ಕೋಟಿ ರೂಪಾಯಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ರಮೇಶ್ ಜಿಗಜಿಣಗಿ ಅವರ ಬಗ್ಗೆ ಸಾಕಷ್ಟು ಕೆಲಸ ಮಾಡ್ಯಾರ. ಆದ್ರೆ ನಾ ಕೆಲಸ ಮಾಡಿನಂತ ಒಂದು ದಿವಸನೂ ಬಾಯಿ ಬಿಟ್ಟು ಅವರು ಪಾಕಿಸ್ತಾನ ಬಂದಂತ ಭಯೋತ್ಪಾದಕರು ಮುಂಬೈ ನಗರದಲ್ಲಿ ಹೊಕ್ಕೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ತಾಜ್ ಹೋಟೆಲ್ ಅಲ್ಲಿ ಇದ್ದಂತ ಸಾವಿರಾರು ಜನ ಭಾರತೀಯರ ಮೇಲೆ ಗುಂಡು ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. 260 ಜನರ ಸಾವಾಯಿತು. ಪೂನಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಹುಬ್ಬಳ್ಳಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ಎಲ್ಲಿ ಬೇಕಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಪ್ರಧಾನಮಂತ್ರಿ ಅವತ್ತಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಏನ್ ಹೇಳ್ತಿದ್ರು ಅಂದ್ರೆ ಕೇವಲ ಭಯೋತ್ಪಾದಕ ಕೃತ್ಯವನ್ನು ಖಂಡಿಸ್ತೇವೆ, ಇದನ್ನು ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳ್ತಿದ್ರು ವಿನ ಯಾವ ಭಯೋತ್ಪಾದಕರು ಪಾಕಿಸ್ತಾನದಿಂದ ಬಂದು ಮನೆಗೆ ಕಾಯಿಲ್ಲ. ಈ ಪರಿಸ್ಥಿತಿ ಬಂದದ್ದೇ ಹೇಳಿ ಅದರ ನಮ್ಮನೆ ಹುಡುಗರೈತೆ ಒಂದು ನಮ್ಮನೆ ಹುಡುಗರು ಒಂದು ಈ ಚುನಾವಣೆ ಬಂದಾಗ ಅದನ್ನ ಹಿಡ್ಕೊಂಡು ಬಾಯಿ ಬಂದ ಬಿಡ್ಸ್ಕೊಂಡು ಓಡಾಡ್ತಾ ಇದ್ರಿ. ಯಾರ್ಯಾರು ಲೂಟಿ ಹಿಡ್ಬೇಕಂತಿದ್ರು ರಾಜಕಾರಣದಾಗ ಕೆಲವು ಜನ ಕಾಂಟ್ರಾಕ್ಟರ್ಗಳು ಅವ್ರೆ, ನಿಮ್ಮೂರಲ್ಲಿ ಒಬ್ರು ಅವ್ರೆ ಕೇಳಿದವ್ರಿಗೆ, ನಿಮ್ಮೂರಲ್ಲಿ ಒಬ್ರು ಕಾಂಟ್ರಾಕ್ಟರ್ ಇದ್ದಾರೆ ಕೇಳೋರಿಗೆ. AS ಪಾಟೀಲ್ ನಡಹಳ್ಳಿ ಇದ್ದಾಗ ಅವರು ಕೂಡ ಕೆಲಸ ಮಾಡಿದ್ದಾರೆ. ನಾನು ಅವ್ರ ಹತ್ರ ₹1 ಲಂಚ ತಿಂದರು ಹೇಳಿ ಧೈರ್ಯ ಇದ್ರು ನೋಡ. ನನ್ನ ಮೇಲೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಆರೋಪ ಮಾಡಿದ್ರೆ ಏನಂತ, AS ಪಾಟೀಲ್ ನಡಹಳ್ಳಿ ಭ್ರಷ್ಟಾಚಾರ ಮಾಡ್ಬಿಟ್ರೆ, AS ಪಾಟೀಲ್ ನಡಹಳ್ಳಿ 100 ಕೋಟಿ ಲೂಟಿ ಹೊಡೆದ್ಬಿಟ್ಟವ್ರೆ. ನಾನು ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ನಾಯಕರಿಗೆ, ಇದು ನಿಮ್ದೇ ಸರ್ಕಾರ ಇದೆಯಲ್ಲಪ್ಪ, ನೀವೇ MLA ಇರ್ತಾನೆ, ನೀವೇ ಮಂತ್ರಿ ಮುಖ್ಯಮಂತ್ರಿ ಇರ್ತಾನೆ, ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿದಿರ್ತಾನೆ. ನೀವು ಚುನಾವಣೆ ಸಂದರ್ಭದಲ್ಲಿ ದಮ್ಮಿದ್ರೆ ತಾಕತ್ತಿದ್ರೆ AS ಪಾಟೀಲ್ ನಡಹಳ್ಳಿ ಮೇಲೆ ಎನ್ಕ್ವೈರಿ ಮಾಡಿ ನೋಡ. ಏನು ಸುಳ್ಳು ಹೇಳಿ ಏನಾದ್ರೂ ಮಾಡಿ ಕುರ್ಚಿ ಹಿಡಿಬೇಕು. ಹೋಗ್ಲಿ, ಕುರ್ಚಿ ಹಿಡಿದ್ರಲ್ಲ, ಕುರ್ಚಿ ಹಿಡಿದ ಮೇಲೆ ಪಾಪ ಯಾರಿಗಾದ್ರೂ ಹಳ್ಳಿ ತಾಳಿಕೋಟೆ ಒಳಗ 10,000 ಮುಸ್ಲಿಂ ಸಮುದಾಯದ ಓಟದ, ಮುದ್ದೇವಾಡದಾಗ 10,000 ಮುಸ್ಲಿಂ ಸಮುದಾಯದ ಓಟದ, 4 ವಾರದಾಗ ಸುಮಾರು 4,000 ಮುಸ್ಲಿಂ ಸಮುದಾಯದ ಓಟದ. ಅವರೆಲ್ಲರೂ 180% ವೋಟಿಂಗ್ ಮಾಡಿದ್ರು. 90% ಎಲ್ಲ ಕಾಂಗ್ರೆಸ್ಸಿಗೆ ಮಾಡಿದ್ರು.
ನಮ್ಮ ಹಿಂದೂಗಳು ಓಟಿದ್ವಲ್ಲ, ತಾಳಿಕೋಟೆ ಒಳಗೆ 10,500 ವೋಟಿಂಗ್ ಆಯ್ತು ಹಿಂದೂಗಳದು, ಮುಸ್ಲಿಂ ಸಮಾಜ 8,000 ವೋಟಿಂಗ್ ಆಯ್ತು. 8,000 ಕಾಂಗ್ರೆಸ್ ಸಿಕ್ಕಿದ್ದು, 10,500 ಹಿಂದೂಗಳು ಓಟ್ ಬಿದ್ದಿದ್ವು ಅಲ್ಲ, ಅದ್ರಾಗ 75% ನನಗೆ ಬಂತು, 25% ಕಾಂಗ್ರೆಸ್ಗೆ. 8,000 ಪ್ಲಸ್ 2,500 ಅಕೌಂಟ್ ಇರ್ತಾವ್ರು, 10,500 ಆಯ್ತು, ನಂದು 8,500 ಆಯ್ತು. 2,000 2,500 ಡಿಫ್ರೆನ್ಸ್ ಆಯ್ತು. ತಾಳಿಕೋಟೆಯಲ್ಲಿ ಹಂಗಾಯ್ತು, ಮುದ್ದಿಬಿಡದ ಹಂಗಾಯ್ತು. 2 ಸೇರಿ 5,100 ಡಿಫ್ರೆನ್ಸ್ ಆಯ್ತು. ಇಲ್ಲಿ 4 ವಾರದಾಗ ದೊಡ್ಡವರು ಎಲ್ಲರೂ ಪ್ರಯತ್ನ ಮಾಡಿದ್ರು, ಎಲ್ಲರೂ ಹೊಟ್ಟೆ ಬಿಚ್ಚಿಬಿಟ್ರು ನನ್ನ ಮೇಲೆ. ಯಾಕಂದ್ರೆ ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿದ್ದೆ, ದಿನ ಬಸವಣ್ಣನ ಮೂರ್ತಿ ನೋಡ್ತಿದ್ರು, ಅಲ್ಲಿ ವೀರೇಶ್ವರ ಸೆಂಟ್ರ ಮುಖ ನೋಡ್ಕೊಂಡ್ ಬರ್ತಿದ್ರು, ಅಲ್ಲಿ ಅಂಬೇಡ್ಕರ್ ಮುಖ ನೋಡ್ತಿದ್ರು, ಊರಲ್ಲಿ ಧೂಳು ಹೊಡಿತಿರ್ತೀವಿ, ಯಾವ ನಾವು ಅದರಲ್ಲಿ ಬಂದಿಟ್ಟು ಒಳ್ಳೆ ಕೆಲಸ ಮಾಡೋದು ಅಂತ ಹೊಟ್ಟೆ ಕಿಚ್ಚಿಬಿಟ್ಬಿಟ್ರು. ಮಟ್ಟವರು ಕೆಲವರು ದೊಡ್ಡವರು, ದೇವರುಗಳು ಒಳ್ಳೇದ್ ಮಾಡ್ಲಿ, ನಾನು ಕೆಟ್ಟದ್ ಮಾಡಲ್ಲ, ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನನಗೆ ವೀರೇಶ್ವರ ಶರಣರ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ನಾನೇನು ಒಳ್ಳೆ ಕೆಲಸ ಮಾಡಿದ್ದೇನೆ, ಮುಂದಿನ ದಿನಮಾನಗಳಲ್ಲಿ 4 ವಾರದ ಜನ ನನಗೆ 180% ಮತಗಳನ್ನು ಕೊಟ್ಟು ಆಶೀರ್ವಾದ ಮಾಡ್ತೇವೆ. ಇಷ್ಟೆಲ್ಲ ದೊಡ್ಡವರು ಕೂಡಿ ಏನ್ ಮಾಡಿದಿರಪ್ಪ, ಏನೊಂದು 10,000 ಲೀಡ್ ತಗೊಂಡ್ರೆ ಅದೇ 1,100 ಓಟು, ಅದೇ 1,100 ಓಟು 4 ವಾರದಲ್ಲಿ. ನನಗೇನಿವತ್ತು ನನ್ನ ಮೇಲೆ ವಿಶ್ವಾಸ ಇತ್ತು, 4 ವಾರದಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿದರೆ, ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದರೆ, ಸಾಯವರೆಗೆ ನಿಮ್ಮ ಸೇವೆ ಮಾಡಿ ಸಾಯ್ತೇನೆ ಅಂತಕ್ಕಂಥ ಮಾತನ್ನು ಯಾವ ಕಾರಣಕ್ಕೂ ನಿಮ್ಮನ್ನು ಬಿಟ್ಟುಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರ್ಯಾರು ನನಗೆ ಮತದಾನ ಮಾಡಿದ್ರಿ, ಮುಂದಿನ ದಿನಮಾನಗಳಲ್ಲಿ ಮನೆಗೆ ಬರ್ತೇನೆ, ನಿಮ್ಮ ಮಗ ನಿಮ್ಮ ಸಹೋದರ ನಿಮ್ಮ ಮನೆಗೆ ಬರ್ತೇನೆ, ತಾಯಿ ನಿನ್ನ ಕಷ್ಟ ಸುಖ ಹಂಚ್ಕೊಳ್ತೇನೆ, ನಿನ್ನ ಕಷ್ಟಕ್ಕೆ ಸುಖಕ್ಕೆ ನಾನು ನಿಂತ್ಕೊಳ್ತೇನೆ. ಏಸ್ ಪಾಟೀಲ್ ನಡಲ್ಲಿ ಬೆನ್ನು ತೋರಿಸುವುದಲ್ಲ, ರಾಜಕಾರಣಕ್ಕೆ ಬಂದಿದ್ದಾರೆ, ಇದೇ ತಾಲೂಕಿನಲ್ಲಿ ರಾಜಕಾರಣ ಮಾಡ್ತೇನೆ, ಮತ್ತೆ ಚುನಾವಣೆಗೆ ನಿಲ್ತೇನೆ, ಜೀವನ ಇರೋವರೆಗೂ ಕೂಡ ಇದೇ ತಾಲೂಕಿನಲ್ಲಿ ಹೋರಾಟ ಮಾಡ್ತೇನೆ, ರಾಜಕಾರಣ ಮಾಡ್ತೇನೆ. ನನ್ನ ಜನ ನನಗೆ ಅಮೃತ ಕೊಟ್ಟರು ಕುಡಿತೇನೆ, ವಿಷ ಕೊಟ್ಟರು ಕುಡಿತೇನೆ, ಜನರನ್ನ ದೇವರು ಅಂತ ದುರ್ಗದಲ್ಲಿ ಪೂಜೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳುತ್ತೇನೆ. ನಾನು ಯಾವತ್ತೂ ವ್ಯತ್ಯಾಸ ಮಾಡಿಲ್ಲ. ದಲಿತ ಸಮುದಾಯದ ಬಂದು ನನ್ನ ಮನೆಯಲ್ಲಿ ಬಂದರೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೀನಿ, ನಾನು ಯಾವತ್ತೂ ವ್ಯತ್ಯಾಸ ಮಾಡಿಲ್ಲ. ಆದ್ರೆ ಇವತ್ತು ಯಾರು ಹೊಟ್ಟೆ ಕಿಚ್ಚಿ ಕೆಲವು ಜನ ಕಾಂಗ್ರೆಸ್ಗೆ ಓಟ್ ಹಾಕಿದ್ರಲ್ಲ, 5 ವರ್ಷ ನನ್ನ ಹತ್ರ ಲಾಭ ತಗೊಂಡು 24 ಗಂಟೆ ಇದ್ದಾಗ ಓಡೋಗಿದ್ರಲ್ಲ, ಅವ್ರನ್ನೆಲ್ಲರೂ ಅವ್ರ ಮನೆಯಿಂದ ಓಡಿಸೋರಿಗೆ, ಅವ್ರನ್ನವ್ರು ನಮ್ಮ ತೈಲಿಗೆ ಅಲ್ಲಿ ಏನಪ್ಪಾ ಅಲ್ಲಿ 5 ವರ್ಷ ನಡಳಿಗೆ ಮೋಸ ಮಾಡಿ ಬಂದಿ, ಮನೆ ನನಗ್ ಮೋಸ ಮಾಡಲು ನೀರು ಗ್ಯಾರಂಟಿ ಹೋಗ್ ಮಾರ ಅಂತ ಹೊರಗೆ ಹೆಂಗೆ ಗೊತ್ತಾನೆ ಅವ್ರ ಗತಿ ಏನು ಒಗ್ಗಟ್ಟಿರಲಿಲ್ಲ. ನಮ್ಮ ಹಿಂದೂಗಳಲ್ಲಿ ದೇಶಾಭಿಮಾನ ಇರಲಿಲ್ಲ. ಅದಕ್ಕೆ ನಮ್ಮಲ್ಲೇ ಜಗಳ ಹಾಕಿ ಸುಮಾರು 800 ವರ್ಷಗಳ ಕಾಲ ನಮ್ಮನ್ನು ಗುಲಾಮರಾಗಿಟ್ಕೊಂಡು ಹಿಂದೂಗಳ ಅನೇಕ ದೇವಸ್ಥಾನಗಳನ್ನು ಹೊಡೆದಾಕಿದ್ರು. ಅದರಲ್ಲಿ ಇತ್ತೀಚೆಗೆ ನಿರ್ಮಾಣ ಮಾಡಿರ್ತಕ್ಕಂಥ ಅಯೋಧ್ಯೆ ರಾಮ ಮಂದಿರವನ್ನು ಕೂಡ 800 ವರ್ಷಗಳ ಹಿಂದೆ ಅದನ್ನು ಹೊಡೆದು ಹಾಕಿದ್ರು. ಇವತ್ತಿನ ಕಾಶಿ ವಿಶ್ವನಾಥನ ದೇವಸ್ಥಾನ, ಅದು ವಿಶ್ವನಾಥನ ಇವತ್ತಿಗೂ ಕೂಡ ಮೊನ್ನೆ ಅದನ್ನ ಕೋರ್ಟ್ ಆದೇಶ ಪ್ರಕಾರ ಕೆಳಗಡೆ ಅಡ್ಡಿ ನೋಡಿದ್ರೆ ಅಲ್ಲಿ ವಿಶ್ವನಾಥನ ಈಶ್ವರ ಲಿಂಗ ಇವತ್ತಿಗೂ ಕೂಡ ಅಲ್ಲಿದೆ. ಶ್ರೀಕೃಷ್ಣನ ಜನ್ಮಸ್ಥಳ ಹೊರಗಾಕಿಯಲ್ಲಿ ಮಸೀದಿ ಕಟ್ಟಿದ್ರು. ಸಾವಿರಾರು ದೇವಸ್ಥಾನಗಳು ನಾಶವಾಗೋಯ್ತು. ಇಡೀ ಹಿಂದೂ ಸಂಸ್ಕೃತಿ ನಾಗರಿಕತೆ ನಾಶ ಮಾಡಿದ್ರು. ಲಕ್ಷಾಂತರ ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರು. ಲಕ್ಷಾಂತರ ಜನ ಹಿಂದೂ ಯುವಕರ ಕಗ್ಗುಲ ಆಯ್ತು ಆ ಸಂದರ್ಭದಲ್ಲಿ. ಆಮೇಲೆ ಬ್ರಿಟಿಷರು ಬಂದರು. 200 ವರ್ಷ ಬ್ರಿಟಿಷರು ಕೂಡ ನಮ್ಮನ್ನು ಗುಲಾಮರಾಗಿಟ್ಕೊಂಡು ಆಳಿದ್ರು.
1947 ಆಗಸ್ಟ್ 15 ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲಾದ್ರೂ ಕೂಡ ಹಿಂದೂಗಳಿಗೆ ಹಿಂದೂ ರಾಷ್ಟ್ರದ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಕನಸಿತ್ತು. ಆದ್ರೆ ಸ್ವಾತಂತ್ರ್ಯ ನಂತರ 65 ವರ್ಷ ಆಡಳಿತ ನಡೆಸಿದಂತ ಕಾಂಗ್ರೆಸ್ ಪಕ್ಷ ಹಿಂದೂಗಳ ಪರವಾಗಿ ಕೆಲಸ ಮಾಡಲಿಲ್ಲ. ಅಲ್ಪಸಂಖ್ಯಾತ ಬಂಧುಗಳನ್ನ ಈ ದೇಶದಲ್ಲಿ ಏನು 85% ಹಿಂದೂಗಳಿದ್ದಾರೆ ಅವರ ಬಗ್ಗೆ ಯೋಚನೆ ಮಾಡಲಿಲ್ಲ ಕಾಂಗ್ರೆಸ್. ಕೇವಲ 13% ಇರುವಂತ ಅಲ್ಪಸಂಖ್ಯಾತರ ಬಗ್ಗೆ ತುಷ್ಟೀಕರಣ ನೀತಿಯನ್ನ ಆಚರಣೆ ಮಾಡ್ತಾ ಬಂದ್ರು. ಅದರ ಪರಿಣಾಮ ಏನಾಯ್ತು ಅಂದ್ರೆ ಈ ದೇಶದಲ್ಲಿ ಭಯೋತ್ಪಾದಕತೆ ಹೆಚ್ಚಾಯ್ತು. ಎಲ್ಲಿ ಬೇಕಾದ್ರೆ ಬಾಂಬ್ ಬ್ಲಾಸ್ಟ್ಗಳಾಗ್ಲಿಕ್ಕೆ ಪ್ರಾರಂಭ ಆಯ್ತು. ನಿಮ್ಗೆ ಗೊತ್ತಿದೆ, ದೆಹಲಿಯ ಪಾರ್ಲಿಮೆಂಟ್ ಮೇಲೆ ಭಯೋತ್ಪಾದಕರು ಬಂದು ಪಾರ್ಲಿಮೆಂಟ್ ನಡಿಬೇಕಾದ್ರೆ ದೆಹಲಿಯ ಪಾರ್ಲಿಮೆಂಟ್ ಮೇಲೆ ಗುಂಡು ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. ನಮ್ಗೆ ಅಸಹ್ಯ ಆಕೈತೆ ಅಂತ ನಂದು ಹೆಂಗ್ 20 ವರ್ಷದಿಂದ ನನ್ನ ಪರಿಸ್ಥಿತಿ ಇತ್ತು, ಆ ಪರಿಸ್ಥಿತಿ ಹೊತ್ತೆಲ್ಲ ಸಾರ್ವಜನಿಕರಾಗಿತ್ತು. ನಮ್ದಕ್ಕೆ ನಾವು ಆಡ್ಕೊಂಡಾಗುತ್ತಲ್ಲ ಸುಮ್ ಕೂತಾರ. ಆದ್ರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕೆಲ್ಲರೂ ಯಾವ ರೀತಿ ಉತ್ತರ ಕೊಡ್ಬೇಕು ಕೊಡ್ತಾರೆ. ಅಷ್ಟೊಂದು ವಿಶ್ವಾಸ ನನಗಿದೆ. ತಾವೆಲ್ಲ ಇರುವಂತ ಊರಿನ ಯುವಕರು, ಯುವಜನರು, ಅಕ್ಕ ತಂಗಿಯರು, ತಾಯಂದ್ರು ಬಹಳ ಮುಖ್ಯವಾಗಿ ವಿಚಾರ ಮಾಡ್ಕೋಬೇಕು ಇದರ ಬಗ್ಗೆ. ಅವ್ರು ಬರೀ ಬಸ್ ಒಂದ ಫ್ರೀ ಮಾಡ್ಯಾರ ಅಂತ ಹೇಳಿ ಹೊಳ್ಳಿ ಮತ್ತೆ ಅವ್ರಿಗೆ ಹೋಗ್ಬೇಡ್ರಿ. ಯಾಕಂದ್ರೆ ಆ ಬಸ್ ಯಾವ ರೀತಿ ನಡೆದೈತೆ ಅಂದ್ರೆ ನಿಮ್ಗೆ ಇದು ಎಲೆಕ್ಷನ್ ಮುಗಿದು ಮರುದಿವಸ ಬಂದ್ ಹಾಕಿದ್ ನಿಮ್ಗೆ ಗೊತ್ತಿಲ್ಲ ಅದ್ರ ಪರಿಸ್ಥಿತಿ ಏನೈತೆ ಅಂತ. ಅವತ್ತು ನೀವು ಅಂತೀರಿ ಹೌದಪ್ಪ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಹಂಗಾತಂತ ಹೇಳಿ. ಆದ ಕಾರಣ ಎಲ್ಲರೂ ಕೂಡ ನಾವೇನು ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಯಾವ ರೀತಿಯಾದಂತ ಒಂದು ಮುತುವರ್ಜಿಯಿಂದ ಕೆಲಸ ಮಾಡ್ಲಿಲ್ಲ, ಆ ರೀತಿ ಮಾಡಕ್ ಹೋಗ್ಬಿಟ್ಟಿದ್ರು. ಅಲಕ್ಷ್ಯ ಮಾಡಿದ್ರೆ ಈ ಸಲ ಮಾತ್ರ ದೇಶದ ಭವಿಷ್ಯನೇ ಐತಿ. ನಾವು ಹೆಂಗಾರ ನಾವು ಊಟ ಮಾಡ್ಕೊಂಡು ಕಡಕ್ ಇಲ್ಲ ಅಂತ ಹೇಳ್ಬೋದು. ದೇಶ ಮುಂದೆ ಬೇರೆದವ್ರ ಕೈಯಲ್ಲಿ ಹೋತಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ವಿಚಾರ ಮಾಡ್ಕೋರಿ. ಇನ್ನು 800 ವರ್ಷ ಅನುಭವಿಸಿವಿ. ಇತಿಹಾಸ ಹೇಳ್ತದ ನಮ್ಮ ಹಿಂದಿನ ಇತಿಹಾಸನ 800 ವರ್ಷದ ಇತಿಹಾಸಗಳಲ್ಲಿ ಅದರೊಳಗೆ ಬರ್ದಿದ್ದು ಬ್ರಿಟಿಷರ್ ಏನು 300 ವರ್ಷ ಬರ್ದಾರ. ಅದು ಒಂದೇ ಇತಿಹಾಸ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಹಿಂದಿನ ಇತಿಹಾಸ ಯಾವುದೂ ಗೊತ್ತಿಲ್ಲ ಯಾರಿಗೂ. ಆ ರೀತಿಯಾದಂತ ಒಂದು ನಿರ್ನಾಮ ಮಾಡುವಂತ ಉದ್ದೇಶದಿಂದ ವಿಚಾರಗಳಿಂದ ಇವತ್ತ ಕಾಂಗ್ರೆಸ್ ಪಾರ್ಟಿ ಮತ್ತೆ ಮುನ್ನುಗ್ತಾ ಇದೆ. ಅದನ್ನೇ ಹೊಳ್ಳಿ ಪುನಃ ನಾವು ಅನುಭವಿಸಬಾರ್ದಂತ ತಮ್ಮಲ್ಲಿ ಕೇಳ್ಕೊಂಡು ಎಲ್ಲರ ಒಗ್ಗಟ್ಟಿನಿಂದ ಎಲ್ಲರದು ಅಭಿವೃದ್ಧಿ ಪರವಾಗಿ, ದೇಶದ ಅಭಿವೃದ್ಧಿ ಪರವಾಗಿ, ಒಂದು ರಕ್ಷಣೆ ಪರವಾಗಿ ಇವತ್ತು ಇಡೀ ಜಗತ್ತಿನ ಮೋಸ ಆಗ್ಬಿಡ್ತು ಕಾಂಗ್ರೆಸ್ಸಿಂದ. ಅಕಸ್ಮಾತ್ ಈ ಸಲನು ಏನಾದ್ರು ದೇಶದ ಒಂದು ಭವಿಷ್ಯದ ಸಲುವಾಗಿ ನೀವು ಏನಾರ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಮತ್ತೆ ಅದನ್ನೇ ತರಬೇಕಂತ ವಿಚಾರ ಮಾಡಿದ್ರಿ ಅಂದ್ರ ಹಗಲೀಕರಣ ಹಗಲಿನದು ಉತ್ಸಾಹ ನಿಮ್ಗೆ ಹೊರತಾಗಿ ಬೇರೆ ಏನು ಮಾಡಂಗಿಲ್ಲ. ಇಂಥ ಒಂದು ಸುಳ್ಳ ಅಪಪ್ರಚಾರಗಳನ್ನ ಕೊಟ್ಕೊಂತ ಜನರಿಗೆ ಮೋಸ ಮಾಡ್ಕೊಂತ ಜನರ ಸುಳ್ಳು ಭರವಸೆ ಕೊಡ್ಬೋದು. ಈಗಾಗಲೇ ವಿಧಾನಸಭಾ ಚುನಾವಣೆ ಮುಗಿದು 1 ವರ್ಷ ಆಗ್ತಾ ಬಂತೀವಿ. ಯಾರಾದ್ರೂ ಅಭಿವೃದ್ಧಿ ಏನಾದ್ರು ಖಂಡಿತ ಆದ್ರೆ ಹೇಳ್ರಿ. ಬೇಕಾದ್ರೆ ನನಗೆ ಕಂಡಿಲ್ಲ, ನಿಮ್ಗೆ ಯಾರ್ಯಾರು ಖಂಡಿತ ಆದ್ರೆ ಹೇಳ್ರಿ. ಅದೇ ನಾವು ಬಿಜೆಪಿ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿದ್ದಾಗ ಎಸ್ ಪಟೇಲ್ ನಡಹಳ್ಳಿ ಇದ್ದಾಗ ಪ್ರಾಮಾಣಿಕವಾಗಿ ಹೇಳ್ರು, ನೀವು ಯಾವ ದೇವ್ರಿಗೆ ನಡ್ಕೊತೀರ ಆ ದೇವ್ರ ಪ್ರಮಾಣ ಮಾಡಿ ಹೇಳ್ರಿ. ಅವ್ರು 3 ವರ್ಷದಾಗ ಮಾಡಿದಷ್ಟು ಅಭಿವೃದ್ಧಿ ಎಂದಾರು 25 ವರ್ಷದಾಗ ಕಂಡಿರಿ ಅಂತ ಎತ್ತಿ ಹೇಳ್ಬಿಡ್ರಿ. ನೀವು ಎಂದೂ ಮಾಡಿಲ್ಲ. ಯಾರ್ಯಾರು ಕೇಳಿದ್ರು ಏನಂತಾರಂದ್ರ ನಡಳಿ ಬಹಳ ಸುಮಾರು ಅವನಿಂದ ಯಾಕೋದು ಅವ್ರ ಏನ್ ಸುಮಾರು ತನ ಮಾಡ್ಯಾನಂತ ಕೇಳಿದ್ರೆ ಯಾರಲ್ಲಿ ಉತ್ತರಿಲ್ಲ. ಬರೀ ಇಂಥ ಸುಳ್ಳು ಸುದ್ದಿ ನೀವು ಎಷ್ಟು ಸುಮಾರು ನಿಮ್ಮನ್ನ ಅವ್ರಿಗಿಂತ 100 ಪಟ್ಟಿದ್ದೀರಿ ನನಗೆ ಗೊತ್ತೈತಿ, ನಿಮಗ್ ಗೊತ್ತಿಲ್ಲ. ಅವ್ರಿಗಿಂತ 100 ಪಟ್ಟು ನೀವು ಸುಮಾರು ಇದೀರಿ ಅನ್ನೋದು ನನಗೆ ಗೊತ್ತೈತಿ, ಯಾರಿಗೂ ಗೊತ್ತಿಲ್ಲ. ಅದ್ರ ಬಾಯಿ ಬಿಟ್ಟು ತೆಗೆದ್ರೆ ಅಂದ್ರೆ ನಾಳೆ ನಿಮ್ ಪರಿಸ್ಥಿತಿ ಏನಾಕಿತ್ತು ಅನ್ನೋದು ನಿಮ್ಗೆ ಗೊತ್ತಿಲ್ಲ. 30 ವರ್ಷದಾಗ ಬರೀ 35 ವರ್ಷ ಒಂದು ಯಾವುದೇ ಆಗಲಿ ಬರೀ ವೈಯಕ್ತಿಕ ದೃಷ್ಟಿಕೋನ ಅಲ್ಲ, ಸಾರ್ವಜನಿಕ ದೃಷ್ಟಿಕೋನದಲ್ಲೇ ಮಾತಾಡ್ತಿದ್ದೀನಿ ನಾನು. ಆ ವೈಯಕ್ತಿಕ ದೃಷ್ಟಿಕೋನ ತಗೋರು ಬಹಳ ಒಳ್ಳೆದಿತ್ತು. ಅಂತವ್ರನ್ನ ನೀವು ಮತ್ತೆ ಪುನಃ ಶಾಸಕರಿಗೆ ಆಯ್ಕೆ ಮಾಡ್ಕೊಂಡಿಲ್ಲ. ಅದು ನಮ್ ದುರ್ದೈವ, ನಮ್ಮ ತಾಲೂಕು ದುರ್ದೈವಪ್ಪ. ನಿಮ್ ಕಾಲ್ಮಾಗ ಎಲ್ಲ ನೀವೇ ಕಲ್ಲಾಕೊಂಡ್ರಿ, ಅಭಿವೃದ್ಧಿ ಸಲುವಾಗಿ ನೀವೇ ಕಲ್ಲಾಕೊಂಡಿರಿ.
ಏನೋ ಅಭಿವೃದ್ಧಿ ಕಾಣ್ತಿಲ್ಲ. ಇದೇ ನಿಮ್ಮ ಪಟ್ಟಣ ಪಂಚಾಯತಿಗೆ ಬಂದಂತ 13 ಕೋಟಿ ಅನುದಾನದಲ್ಲಿ ಎಷ್ಟು ವಾಪಸ್ ಹೋಗಿತ್ತಂತ ಲೆಕ್ಕ ಹಾಕಿದ್ರಿ, ಯಾರು ಕೇಳಾಗ್ತಾ ಇರಲಿಲ್ಲ ನೀವು. ಇವತ್ತು ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಕಾರ್ಯಕರ್ತರು ಕೂಡ ನಿಂತಿರ್ಬೋದು, ತಮ್ಮೊಳಗೆ ತಾವು ಪ್ರಶ್ನೆ ಮಾಡ್ಕೊಂಡು ಕೇಳ್ಕೊಡ್ರಿ. ಅಭಿಮಾನ ಎಲ್ಲರಿಗೂ ಇರ್ಬೇಕು. ಯಾವ್ದು ಅಭಿಮಾನ ಇರ್ಬೇಕು? ಬರೀ ಪಕ್ಷದ ಅಭಿಮಾನ ಅಥವಾ ಅಭ್ಯರ್ಥಿ ಅಭಿಮಾನ ಅಲ್ಲ. ಒಂದು ಸಾರ್ವಜನಿಕ ಒಂದು ಕಳಕಳಿ, ಸಾಮಾಜಿಕ ಒಂದು ಕಳಕಳಿ ಇದ್ದಾಗ ಮಾತ್ರ ಒಂದು ಪಕ್ಕ ಕಾರ್ಯಕರ್ತ ಆಗಕ್ಕೆ ಸಾಧ್ಯ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. ಅಂತ ವಿಚಾರಗಳನ್ನು ಯಾರು ಮಾಡ್ತಾ ಇಲ್ಲೋ. ಒಂದು ಸ್ವಂತ ಪ್ರತಿಷ್ಠೆ, ಒಂದು ಸ್ವಂತ ಪಕ್ಷದ ಅಭಿಮಾನ. ಯಾಕೆ ಅಭಿಮಾನ? ಅದು ಅಭಿಮಾನ ಇರಬೇಕು. ಯಾವ್ದಂದ್ರೆ ಅಭಿವೃದ್ಧಿ ಕೆಲಸ ಆಗಿ ನಮ್ ಜನಕ್ಕೆ ಹಿತ ಆಗತ್ತೆ ಅಂತಂದ್ರೆ ನೀವು ಅಲ್ಲಿ ಕಾರ್ಯಕರ್ತರಾಗಿ ಯೋಗ್ಯರಾಗಿರ್ಬೇಕು. ಅಭಿವೃದ್ಧಿನ ಆಗಿಲ್ಲ ಅಲ್ಲೇ ಕಾರ್ಯಕರ್ತರಾಗಿರ್ಬೇಕು. ನಿಮ್ ಕೆಲಸ ಏನೈತೆ? ರಾಜಕೀಯ ಒಳಗೆ ಏನಾದ್ರು ಮಾಡ್ಬೇಕಂತಂದ್ರ ಸಾಮಾಜಿಕ ಒಂದು ಕಳಕಳಿ ಚಿಂತನೆಯಿಂದ ಬಂದು ರಾಜಕೀಯ ಮಾಡಕ್ ಹೋಗ್ಬೇಕು ಹೊರತಾಗಿ ಒಂದು ವೈಯಕ್ತಿಕ ಪ್ರತಿಷ್ಠೆ ಆಗಲಿ, ಒಂದು ವೈಯಕ್ತಿಕ ಒಂದು ಆಸೆಗಾಗ್ಲಿ, ವೈಯಕ್ತಿಕ ಅಭಿವೃದ್ಧಿಗಾಗ್ಲಿ ಎಂದು ನೀವು ರಾಜಕಾರಣ ಮಾಡಕ್ ಹೋಗ್ಬೇಕು. ಸಾಮಾಜಿಕ ಕಳಕಳಿ ಚಿಂತನೆಗಳನ್ನು ಇಟ್ಕೊಂಡು ನೀವು ಯಾವಾಗ ರಾಜಕಾರಣ ಅಥವಾ ಒಂದು ಪಕ್ಷದ ಕಾರ್ಯಕರ್ತರಾಗ್ತಿರೋ ಅವಾಗ ನಿಮ್ಮ ಜನ್ಮಕ್ಕೆ ಒಂದು ಸಾರ್ಥಕತೆ ಬರ್ತದೆ. ಸುಮ್ನೆ ಒಂದು ಏನಾರ ಒಂದು ಮಾಡ್ಕೊಂತ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಗಾಳಿಗೆ ತೋರ್ತಾರೆ. ಈಗ ಎಷ್ಟೋ ಮಂದಿ ಹೋದವ್ರಲ್ಲ, ನಾವು ಅಲ್ಲಿಗೆ ನಾವು ಭಾರತೀಯ ಜನತಾ ಪಕ್ಷ ಬಿಟ್ಟು ಒಳ್ಳೆ ಕಾಂಗ್ರೆಸ್ ಸೇರ್ಕೊಂಡವ್ರು ಇವತ್ತು ನನ್ನ ಎದುರಿಗೆ ನನಗೆ ಮಾತಾಡ್ತಾರೆ. ದಡಾರ ನಾವು ಹೋಗಿ ಸಿಕ್ಕೊಂಡಿರಿ, ನೀವು ಅದ್ರೊಳಗ ನಾ 20 ವರ್ಷ ಮಾಡಿ ಕಡೆ ಹಾಕಿದ್ನಿಲ್ವ ತಿಳಿಲಿಲ್ಲ ನಿಮ್ಗಂತ ಕೇಳಿ ನಾವು ಅಲ್ಲ ಮಾಡಿ ಕಡೆ ಹಾಕಿ ನೀವು ಹೋಗಿ ಸಿಕ್ಕೊಂಡಿಲ್ಲ. ನಮ್ಮ ಎದುರಿಗೆ ಮಾತಾಡೋರು ಪ್ರಮುಖರ ಸೇರ್ಕೊಂಡವ್ರ ಮೊನ್ನೆ ನಿಮ್ಮ ಪಕ್ಷದ ಕಾರ್ಯಕರ್ತರು ಮುಂದವರು ಮಾತಾಡ್ಯಾರ ಎಲ್ಲರೂ. ಹಿಂಗಾಗೈತಿ ಅಂತೇಳಿ ಇದ್ದಂತ ವಿದ್ಯುತ್ ಶಕ್ತಿಯ ಬಿಲ್ ಅನ್ನ ಏರಿಕೆ ಮಾಡಿ 100ಕ್ಕೆ 100 ಪಟ್ಟು ಹೆಚ್ಚಾಗಿದೆ. ಆಲ್ಮೋಸ್ಟ್ ರಿಜಿಸ್ಟ್ರೇಷನ್ ಫೀಗಳು ಹೆಚ್ಚಾಗಿವೆ, ಟ್ಯಾಕ್ಸ್ಗಳು ಹೆಚ್ಚಾಗಿವೆ. ಪ್ರತಿಯೊಂದರಲ್ಲಿ ಕೂಡ ನಾವು ಹೆಚ್ಚಿಗೆಯನ್ನು ಕಾಣಿಸ್ತಾ ಇದ್ವಿ. ಅನುಭವಿಸ್ತಾ ಇರೋರೆಲ್ಲ ಜಾಸ್ತಿ ಜನನೇ, ಆದ್ರೆ ಗ್ಯಾರಂಟಿ ಅನುಭವಿಸ್ತಾ ಇರೋರು ಸ್ವಲ್ಪ ಮಂದಿ, ಬಹಳ ಅಂದ್ರೆ ಒಂದು 10% ಮಂದಿ ಕೊಟ್ಟಿರ್ಬೋದು, ಇಲ್ಲಂತಲ್ಲ, ಒಂದು 10% ಮಂದಿಗೆ ತಲುಪಿರ್ಬೋದು. ಅದಕ್ಕಿಂತ ಹೆಚ್ಚಂತೂ ಯಾರಿಗೆ ತಲುಪಿಲ್ಲ. ಯಾವುದೋ ಒಂದು ಸಕ್ಸಸ್ ಇಲ್ಲ. ಅವ್ರದ್ದು ಸಕ್ಸಸ್ ಆಗಿದ್ದು ಒಂದೇ, ಏನಂತಂದ್ರೆ ಹೆಣ್ಣು ಮಕ್ಕಳಿಗೆ ಮಾಡಿದಂತ ಬಸ್ ಫ್ರೀ ಒಂದೇ. ಯಾಕೆ ಗೊತ್ತಂದ್ರೆ ಅಕಸ್ಮಾತ್ ಅದನ್ನೇನಾದ್ರು ಕಸ್ಕೊಂಡ್ರೆ ಮರದು ಹೆಣ್ಮಕ್ಳು ಅವ್ರಿಗೆ ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ, ತುಂಬ್ಕೊತಾರೆ. ಅದಕ್ಕೆ ಅಂತ ಒಂದು ಗೋಳ ಭರವಸೆಗೆ ಎಲ್ಲಾ ಜನರು ಕೂಡ ಏನೋ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿತ್ತು, ಅದನ್ನೂ ಲೆಕ್ಕಿಸಲಿಲ್ಲ ಮಂದಿ. ವೈಯಕ್ತಿಕವಾದಂತ ಒಂದು ಏನು ಸರ್ಕಾರದ ಸೌಲಭ್ಯ ವೈಯಕ್ತಿಕವಾಗಿ ಸಿಗ್ತೈತಲ್ಲ ಅಂತದನ್ನ ನೋಡಿದಂತ ಬಹಳಷ್ಟು ಜನ ಮೋಸ ಹೋಗ್ಬಿಟ್ರು. ಎಲ್ಲರಿಗೂ ಸಿಗ್ತೈತೆ ಅಂತ ತಿಳ್ಕೊಂಡ್ಬಿಟ್ರು. ಅವ್ರಿಗೆ ಹೇಳ್ದ ಹಂಗೆ ಹೇಳಿದ್ರು. ಅವ್ರು ಎಲ್ಲರಿಗೂ ಫ್ರೀ, 200 ಯೂನಿಟ್ ಫ್ರೀ, ಬಸ್ ಫ್ರೀ, ಎಲ್ಲರಿಗೂ ಒಟ್ಟು ಆ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟು ಗಡಿಕ ಬಂದ್ ಮಾಡುವಾಗ ಏನ್ ಮಾಡ್ಬೇಕನ್ನೋದು ಗೊತ್ತಾಗುವಂತವ್ರು. ಆದ್ರಿಂದ ಏನ್ ಮಾಡಿದ್ರು, ಎಲ್ಲಾ ಟ್ಯಾಕ್ಸ್ಗಳನ್ನ ಹೆಚ್ಚು ಮಾಡ್ಕೊಂತ ಹೋದ್ರಿ. ಎಲ್ಲದರಲ್ಲಿ ಕೂಡ ಲೂಟಿಯನ್ನು ಮಾಡುವಂತ ಕೆಲಸ ಮಾಡಿ ಅದನ್ನು ಕೂಡ ಏನು ಅದನ್ನೇನು ತಗೊಂಡಿದ್ದೀನಿ ಪೂರ ಮುಟ್ಟಿಸ್ತಾರ ಇವತ್ತು ಗೊತ್ತಿಲ್ಲ. ಇವತ್ತಿಗೂ ಕೂಡ ಸಾಕಷ್ಟು ರೈತರು ಕೂಡ ಸಂಕಷ್ಟವಾಗಿದ್ದಾರೆ, ಬರಗಾಲ ಬಂದ್ರು ಕೂಡ. ಆದ್ರೆ ಬಟ್ ಮಾಡೋದಿಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಡೆನ ಬಟ್ ಮಾಡ್ತಾರೋ, ಅವ್ರು ಕೊಟ್ಟಿಲ್ಲ ಅಂತ. ಯಾಕೆ ನಿಮಗೇನಾಗೈತೆ ಕೊಡಕ್ಕೆ ನಿಮ್ಮ ಸರ್ಕಾರದಿಂದ? ನಿಮ್ಮಲ್ಲಿ ಆ ದುಡ್ಡಿಲ್ಲ, ಬರ ಪರಿಹಾರಕ್ಕೆ ದುಡ್ಡಿಲ್ಲ ನಿಮಗೆ. ಇವತ್ತು ನಾವು ರೈತರೆಲ್ಲರೂ ಪ್ರಶ್ನೆ ಮಾಡ್ಬೇಕಿಂತವನ್ನೆಲ್ಲ ಬರೀ ಗೋಳನ್ನು ಹೇಳ್ಕೊತ ಹೋಗ್ತಾರೆ. ಇವತ್ತು ನೀರಿನ ಆಕಾರ ನಡೆದೈತಿ. ಬೆಂಗಳೂರಲ್ಲಿ ಕೂಡ ಬಹಳಷ್ಟು ನೀರಿನ ತೊಂದರೆ ಐತಿ. ಇವತ್ತು ಆ ಸಮಸ್ಯೆನ ಬಗೆಹರಿಸಕ್ಕಾಗೋಲ್ತೀವ. ಇನ್ನು ಮುಂದೆ ಇವ್ರಿಗೆ ಯಾವ ರೀತಿ ಸರ್ಕಾರ ನಡೆಸ್ತಾರ ಅನ್ನೋದು ತಮ್ಗೆಲ್ಲ ಗೊತ್ತೈತಿ. ಅಂತ ನಮ್ಮ ತಾಲೂಕಿನ ಬಿಜೆಪಿಯ ಮಾಜಿ ಅನ್ನೋಕ್ಕಿಂತ ಶಾಸಕರು ಅನ್ನೋದೇ ಒಳ್ಳೆಯದಂತ ನನಗನ್ನಿಸ್ತು. ಯಾಕಂದ್ರೆ ಅವ್ರು ಮಾಡಿದಂತ ಕೆಲಸ ಯಾರು ಮರಿಲಾರಂತ ಕೆಲಸ ಮಾಡ್ಯಾರ. ಅದಕ್ಕೆ ನಾವು ಇವತ್ತಿಗೂ ಶಾಸಕರನ್ನೋರು ಏನ್ ತಪ್ಪಾಗಲಕ್ಕಿಲ್ಲ ಅಂತ
ಎಸ್ ಪಾಟೀಲ್ ನಡೆದೇ ಸಾಹೇಬ್ರೆ, ವೇದಿಕೆ ಮೇಲೆ ಹಿರಿಯರಾದಂಥ ಮಾತಪ್ಪ ಗೌಡ್ರೆ, ಆತ್ಮೀಯರಾದಂಥ ನಮ್ಮ ಕೆತಾಪುರ್ ದೇಶಮುಖರೇ, ಆತ್ಮೀಯರಾದಂಥ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂಥ ಕೆಂಚಪ್ಪಣ್ಣ ಬಿರಾದರ್, ನಮ್ಮ ಪವನ್ ಬಸು ದೇಶಮುಖ್ ಅವರೇ, ಶ್ರೀಶೈಲ್ ಬಿರಾದರ್ ಅವರೇ, ವೇದಿಕೆ ಮೇಲೆ ಇರುವಂತ ನಮ್ಮ ಸಂಗಣ್ಣ ಅವರಿಗೆ, ನಮ್ಮ ತಾಳಿಕೋಟೆ ವಕೀಲರೇ ಮತ್ತು ಇಲ್ಲಿ ಕೂಡಿದಂತ ಎಲ್ಲ ಊರಿನ ಪ್ರಮುಖರೇ, ರೈತ ಮಿತ್ರರೇ, ಆತ್ಮೀಯರೇ ಮತ್ತು ಭಾರತೀಯ ಜನತಾ ಪಕ್ಷದ ಈ ಒಂದು ಚುನಾವಣೆ ಪ್ರಚಾರ, ಲೋಕಸಭೆ ಚುನಾವಣಾ ಪ್ರಚಾರ ಬಹಳ ಮುಖ್ಯವಾದಂತ ಒಂದು ಚುನಾವಣೆ ಇದೆ. ಇದು ಒಂದು ದೇಶದ ಹಿತಾಸಕ್ತಿಯನ್ನು ಕಾಪಾಡುವಂತ ಒಂದು ಚುನಾವಣೆ. ಬಹಳ ಸೂಕ್ಷ್ಮವಾಗಿ ಎಲ್ಲರೂ ವಿಚಾರ ಮಾಡ್ಬೇಕು ಇದನ್ನು. ಹೋದ ಸತಿ ಇದ್ದಂತ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಜನ ನಾವೆಲ್ಲರೂ ಮೋಸ ಹೋಗಿದ್ದೀವಿ, ಬಹಳಷ್ಟು ಜನರಿಗೆ ಮೋಸ ಆಗಿದೆ. ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಒಂದು ಸುಳ್ಳ ಭರವಸೆಗಳಿಗೆ ಎಲ್ಲ ಜನರು ಮಾರು ಹೋಗಿ ಕೊಡ್ರಿ ಸರ್, ಅದನ್ನು ಕೊಡ್ರಿ, ಅದೇ ಮೈಕ್ ಕೊಡ್ರಿ, ಅದೇ ಮೈಕ್ ಎರಡು ತೋರಿದ್ದೇನೆ. ಕಾಂಗ್ರೆಸ್ ಪಕ್ಷದ ಒಂದು ಸುಳ್ಳು ಭರವಸೆಗಳನ್ನ ಇವತ್ತಿಗೂ ಸುಳ್ಳು ಹೇಳ್ತಿದ್ದಾರೆ. ನಾವು 5 ಭರವಸೆಗಳನ್ನ ಗ್ಯಾರಂಟಿಗಳನ್ನ ಈಡೇರಿಸಿದ್ವಿ ಅಂತ ಹೇಳಿ. ಎಷ್ಟು ಜನಕ್ಕೆ ನಿಮ್ಗೆ ಆ ಗ್ಯಾರಂಟಿಗಳು ತಲುಪಿದ ಕೈ ಅಂತ ಹೇಳ್ಬಿಡ್ರಿ, ಎಷ್ಟು ಮಂದಿಗೆ ತಪ್ಪು ತಲುಪೈತಿ ಹೇಳಿ. ಬರೇ ಸುಳ್ಳು ಭರವಸೆ, ಗೋಳ ಭರವಸೆ.